time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ಇ ಕಾಮರ್ಸ್ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗೀಗ್ ಕಾರ್ಮಿಕರಿಗೆ ವಿಮಾ ಯೋಜನೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಉದ್ಯೋಗ ಕೊಡುವ ಖಾಸಗಿ ಉದ್ಯೋಗದಾತರಿಗೆ ಮರುಪಾವತಿಯ ಆಶಾದೀಪ ಹಾಗೂ ಕರ್ನಾಟಕ ಸಿನೆಮಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯ ಒದಗಿಸಲು ಹೊಸದಾಗಿ ಸಿನೆಮಾ ಕಾರ್ಮಿಕರ ಸುಂಕ ಅಧಿನಿಯಮ ಜಾರಿಯಂತಹ ವಿನೂತನ ಯೋಜನೆಗಳನ್ನು ರಾಜ್ಯ ಕಾರ್ಮಿಕ ಇಲಾಖೆಯು ರೂಪಿಸಿ ಇಡೀ ದೇಶವೇ ಕರ್ನಾಟಕ ರಾಜ್ಯದತ್ತ ನೋಡುವಂತಾಗಿದೆ ಎಂದು ರಾಜ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಹೇಳಿದರು. ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಅಕ್ಟೋಬರ್ 15ರಂದು ನಡೆದ ಜಿಲ್ಲೆಯ ವಿವಿಧ ವರ್ಗದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ವಿವಿಧ ಯೋಜನೆಗಳ ಕುರಿತು ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸಣ್ಣ ಕಸುಬು ಮಾಡುವ 101 ವರ್ಗದ ಕಾರ್ಮಿಕರು ದೇಶದ ದುಡಿಯುವ ವರ್ಗದಲ್ಲಿ 83%ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇವರು ಅಸಂಘಟಿತ ವಲಯದಲ್ಲಿ ಇರುವುದಾಗಿ ಅಂದಾಜಿಸಿದ್ದು, ಶಾಸನಬದ್ಧ ಸೌಲಭ್ಯಗಳಿಂದ ವಂಚಿತರಾಗಿರುವ ಸಂಭವ ಹೆಚ್ಚಾಗಿದೆ. ಇವರ ಜೀವನ ಮಟ್ಟ ಉತ್ತಮಪಡಿಸಿ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ನಾವು ಶ್ರಮಿಸುತ್ತಿದ್ದೇವೆ. ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ದುರ್ಬಲರಾದ ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯ ಎಂದು ಭಾವಿಸಿ ಮಂಡಳಿಯು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಅನೇಕ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಅನುಷ್ಠಾನ ಮಾಡುತ್ತಿದೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ 101 ಅಸಂಘಟಿತ ವರ್ಗಗಳ ಸುಮಾರು 30ರಿಂದ 40 ಲಕ್ಷ ಕಾರ್ಮಿಕರಿಗೆ ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ನೀಡುತ್ತಿದ್ದೇವೆ. ಈವರೆಗೆ ರಾಜ್ಯದಲ್ಲಿ 25,45,607 ಕಾರ್ಮಿಕರು ನೋಂದಣಿಯಾಗಿದ್ದು, ರಾಯಚೂರು ಜಿಲ್ಲೆಗೆ ಸಂಬಂಧಿಸಿದಂತೆ 58,240 ಕಾರ್ಮಿಕರನ್ನು ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು. ಇತ್ತೀಚೆಗೆ ರಾಜ್ಯದಲ್ಲಿ ಗೀಗ್ ಕಾರ್ಮಿಕರ ಸಂಖ್ಯೆ ಹೆಚ್ಚುತ್ತಿದ್ದು, ಈ ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಭದ್ರತೆ ನೀಡುತ್ತೇವೆ ಎಂದು ಸಚಿವರು ತಿಳಿಸಿದರು. ರಾಜ್ಯದಲ್ಲಿ ದಿನಪತ್ರಿಕೆ ವಿತರಣಾ ಕಾರ್ಮಿಕರು ಎಂದು 6,047 ಜನರನ್ನು ನೋಂದಾಯಿಸಿದ್ದು, ಇವರಿಗೆ 2 ಲಕ್ಷ ಅಪಘಾತ ಪರಿಹಾರ ಮತ್ತು 1 ಲಕ್ಷ ವೈದ್ಯಕೀಯ ಸೌಲಭ್ಯ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ತಾವು 2ನೇ ಬಾರಿಗೆ ಸಚಿವರಾಗಿದ್ದು, ಈ ಬಾರಿ ಕಳೆದ 2.5 ವರ್ಷದ ಅವಧಿಯಲ್ಲಿ ಕಾರ್ಮಿಕ ಸಚಿವರಾಗಿ ಉತ್ತಮ ಕಾರ್ಯ ಮಾಡಿದ್ದಾಗಿ ಹೇಳಿದರು. ಪ್ರತಿ 1 ಗಂಟೆಗೆ 6 ಜನರು ರಸ್ತೆ ಅಪಘಾತದಲ್ಲಿ ಸಾವಿಗೀಡಾಗುತ್ತಾರೆ ಎನ್ನುವ ಆತಂಕಕಾರಿ ಅಂಕಿ ಅಂಶಗಳ ವರದಿ ಇದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳು ಕಾಳಜಿ ವಹಿಸಿ ಪ್ರತಿ ಮಾಹೆ ಜಿಲ್ಲೆಯಲ್ಲಿ ರಸ್ತೆ ಸುರಕ್ಷತೆ ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಸಚಿವರು ಸೂಚನೆ ನೀಡಿದರು. ರಾಯಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರ ಕೋರಿಕೆಯಂತೆ ರಾಜ್ಯ ಸರ್ಕಾರದಿಂದ ಅಗತ್ಯ ಕ್ರಮ ವಹಿಸಿ ರಾಯಚೂರು ಜಿಲ್ಲೆಯಲ್ಲಿ ಇಎಸ್ಐ ಆಸ್ಪತ್ರೆ ಮುಖ್ಯ ಶಾಖೆ ಸ್ಥಾಪನೆಗೆ ಶಕ್ತಿ ಮೀರಿ ಪ್ರಯತ್ನಿಸುವುದಾಗಿ ಸಚಿವರು ಇದೇ ವೇಳೆ ತಿಳಿಸಿದರು.
ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ರಾಯಚೂರು ಜಿಲ್ಲೆಯವರ ಸಂಯುಕ್ತಾಶ್ರಯದಲ್ಲಿ ರಾಯಚೂರು ಜಿಲ್ಲೆಗೆ ವಿವಿಧ ವರ್ಗದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ವಿವಿಧ ಯೋಜನೆಗಳ ಕುರಿತು ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೈಗೊಂಡಿದ್ದಾರೆ. ಸನ್ಮಾನ್ಯ ಶ್ರೀ ಸಂತೋಷ್ ರಾಣು, ಜನಪ್ರಿಯ ಕಾರ್ಮಿಕ ಸಚಿವರು, ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವರಿಂದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಮಿಕರ ಸಹಾಯ ಹಸ್ತ ಯೋಜನೆಯಡಿಯನ್ನ ಉದ್ಘಾಟನೆ ಮಾಡಿ बोलो भारत माता के, बोलो भारत माता के। ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಬಸವನಗೌಡ ದತ್ತನವರವರವರೇ, ಆತ್ಮೀಯರು, ನಮ್ಮ ಪಕ್ಷದ ಹಿರಿಯರು, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಹಿರಿಯ ಮುಖ್ಯಮಂತ್ರಿ ಭಾಗದ ನಾಯಕರಾಗಿರ್ತಕ್ಕಂಥ ಅಂಪಯ್ಯ ನಾಯಕ್ ಸಾಹೇಬ್ರವರವರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನರಸಿಂಹ ಅವರವರವರೇ, ಮಲ್ಲಿಕಾರ್ಜುನ್ ಗೌಡ ಅವರವರೇ, ಬಶೀರ್ ಅವರೇ, ಮುಂಡ್ರಿಗಿ ನಾಗರಾಜ್ ಅವರೇ, ಕಾರ್ಯಕ್ರಮ ಪ್ರಥಮದಲ್ಲಿ ಈ ಅಸಂಘಟಿತ ಕಾರ್ಮಿಕರು 101 ಸಮಾಜಗಳ ಸಣ್ಣ ಸಣ್ಣ ಕಸುಬಿನ ಜೀವನ ಮಾಡತಕ್ಕಂಥ ಎಲ್ಲ ಸಮಾಜಗಳನ್ನು ಗುರುತಿಸಿ ಇವತ್ತು ನಿಮಗೆ ಅವ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಸಂಬಂಧ ಇರತಕ್ಕಂಥ ಕಾರ್ಮಿಕರಿಗೆ ನಿಮ್ಗೆಲ್ಲ ಸೇರಿಸಿ ಇವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಬಂಧುಗಳೇ, ದಯಮಾಡಿ ತಾವೆಲ್ಲ ಬಂದಿದ್ದಕ್ಕೆ ಪ್ರಥಮದಲ್ಲಿ ನನ್ನ ವೈಯಕ್ತಿಕ ಪರವಾಗಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಪರವಾಗಿ ನಿಮಗೆ ಪ್ರಣಾಮಗಳನ್ನು ಮಾಡುತ್ತಾ ನಿಮ್ಮೆಲ್ಲರಿಗೆ ಸ್ವಾಗತ ಮಾಡ್ತೀನಿ. ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನಮ್ಮ ಅಧಿಕಾರಿ ಮಿತ್ರರಾದಂಥ ರವಿಯವರು ಹೇಳ್ತಾ ಇದ್ರು, ಬಿಡಪ್ಪ, ಇವತ್ತು ರವಿಯವರು ಹೇಳ್ತಾ ಇದ್ರು, ಅಸಂಘಟಿತ ಕಾರ್ಮಿಕರು ಅಂತಂದ್ರೆ ಯಾರಿಗೆ ESS ಸಿಗೋದಿಲ್ಲ, PF ಇಲ್ಲ, ಗ್ರಾಚ್ಯುಟಿ ಇಲ್ಲ, ಯಾರಿಗೆ ನಮಗೆ ಕೆಲಸ 365 ದಿನ ಸಿಗಲಿಲ್ಲ, ನಾವೆಲ್ಲ ಅಸಂಘಟಿತ ಕಾರ್ಮಿಕರಾಗಿರ್ತೀವಿ. ಬಂಧುಗಳೇ, ದೇಶದಲ್ಲಿ ಇವತ್ತು ಸುಮಾರು 90% ಜನ ಅಸಂಘಟಿತ ಕಾರ್ಮಿಕರಾಗಿದ್ದಾರೆ. ನಾವು ನಿಮ್ಮನ್ನೆಲ್ಲರ ಗುರುತಿಸತಕ್ಕಂಥ ಉದ್ದೇಶ, ನಮಗೆ ಸರ್ಕಾರಕ್ಕೆ ನಿಮಗೆ ಹತ್ರ ಹಾಕಬೇಕು, ನಿಮ್ಮೆಲ್ಲರಿಗೆ ಸ್ಮಾರ್ಟ್ ಕಾರ್ಡ್ ಕೊಡಬೇಕಂಬ ಒಂದು ಸದು ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತು ನಮ್ಮ ಸರ್ಕಾರ ಬಂದು 2.5 ವರ್ಷ ಆಗಿದೆ. ನಾನು ಇಲಾಖೆ 2ನೇ ಬಾರಿ ಸಚಿವನಾಗ್ತಕ್ಕಂಥದ್ದು. ನನ್ನ 2.5 ವರ್ಷ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಮಗೆ ಮಾಹಿತಿ ಕೊಡಬೇಕು. ಅದರ ಜೊತೆಗೆ ಈ ಕಾರ್ಯಕ್ರಮ ವಿಶೇಷವಾಗಿ ಮಾಡಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕರ ಕಾರ್ಯಕ್ರಮವನ್ನ ಜಾಸ್ತಿ ಜನಕ್ಕೆ ತಲುಪಿಸಬೇಕೆಂಬ ಸದುದ್ದೇಶದಿಂದ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಬಂಧುಗಳೇ, ನಾವು ಹಲವಾರು ಬಿಲ್ಗಳನ್ನ ಮಾಡಿದ್ದೇವೆ. ಈಗ ರವಿ ಅವರು ಹೇಳಿದ್ದಾರೆ ನಿಮಗೆ ಕಿಕ್ ಬಿಲ್ ಬಗ್ಗೆ. ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಕಿಕ್ ಬಿಲ್ ಅಂತಕ್ಕಂಥದ್ದು ಯಾರು ಆನ್ಲೈನ್ ವ್ಯವಹಾರ ಮಾಡ್ತಾರೆ ಆಪ್ ಮುಖಾಂತರ, ವಿಶೇಷವಾಗಿ ಟ್ರಾನ್ಸ್ಪೋರ್ಟ್ ಅನ್ನು ಮಾಡ್ತಕ್ಕಂಥದಕ್ಕೆ. ಉದಾಹರಣೆಗೆ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು ಎಲ್ಲ ಆಪ್ ಕಂಪನೀಸ್ಗಳಿರ್ತವೆ, ಥ್ರೂಔಟ್ ಇಂಡಿಯಾದಾಗ. ಬೆಂಗಳೂರಿನ ಉದಾಹರಣೆ ಕೊಡ್ತಾ ಇರ್ತಕ್ಕಂಥ ಕಂಪನಿಗಳಿರ್ತವೆ. ಝೊಮ್ಯಾಟೊ ಇರ್ಬೋದು, ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ನಿಮ್ಮ ಊಬರ್ ಇರ್ಬೋದು, ಓಲಾ ಇರ್ಬೋದು, ನಮ್ಮ ಯಾತ್ರೆ ಇರ್ಬೋದು. ಇಂಥ ಏನು ಆಪ್ ಮುಖಾಂತರ ಯುವಕರು ಯುವತಿಯರು ಆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಒಂದು ಟ್ರಾನ್ಸ್ಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನೀವು ಆನ್ಲೈನ್ ಒಂದು ದೋಸೆಯನ್ನು ಆರ್ಡರ್ ಮಾಡಿದ್ರೆ ಆ ಆರ್ಡರ್ನ ಅವರು ತಗೊಂಡು ಹೋಟ್ಲಿಗೆ ಹೋಗಿ ಹೋಟ್ಲಿಂದ ನಿಮ್ಮ ಮನೆಗೆ ತಂದು ಕೊಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಇವರಿಗೆ ನಾವು ಗಿಗ್ ಎಕಾನಮಿ, ಗಿಗ್ ವರ್ಕರ್ ಅಂತ ಹೇಳ್ತೀವಿ. ಇವತ್ತು ಇಡೀ ಭಾರತ ದೇಶದಲ್ಲಿ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಇನ್ನು 10 ವರ್ಷದಲ್ಲಿ ಸುಮಾರು 100 ಕೋಟಿಗೂ ಹೆಚ್ಚು ಜನರು ಈ ವ್ಯವಸ್ಥೆಯಲ್ಲಿ ಇರಬಹುದು ಅಂತಕ್ಕಂಥದ್ದು ವರದಿ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 5 ಲಕ್ಷಕ್ಕೂ ಹೆಚ್ಚು ಜನ ಈ ಗಿಗ್ ಎಕಾನಮಿ, ಗಿಗ್ ವರ್ಕರ್ಸ್ ಆಗಿದ್ದಾರೆ. ಬಂಧುಗಳೇ, ಇಡೀ ಭಾರತ ದೇಶದಲ್ಲಿ ಎಲ್ಲಿ ಅಂತ ಒಂದು ಅವರಿಗೆ ಕಾನೂನಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಾವು ಕಾನೂನನ್ನು ತಂದಿದ್ದೇವೆ. ರೂಲ್ ಕೂಡ ಫ್ರೇಮ್ ಮಾಡಲಾಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರ
ಇದೀವಿ, ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸಿನಿ ಬಿಲ್ ಅಂತಂದ್ರೆ ಕೇವಲ ಫಿಲಿಂ ಇಂಡಸ್ಟ್ರಿ ಮಾತ್ರ ಅಲ್ಲ, ಇದು ಪೌರಾಣಿಕ ನಾಟಕ ಮಾಡ್ತಕ್ಕಂಥವ್ರು, ಡ್ರಾಮಾ ಮಾಡ್ತಕ್ಕಂಥವ್ರು, ಸಾಂಸ್ಕೃತಿಕ ಇಲಾಖೆಯಲ್ಲಿ ನಮ್ಮ ಕನ್ನಡ ಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ಸಾಂಸ್ಕೃತಿಕ ಇಲಾಖೆಯಲ್ಲಿ ಯಾರ್ಯಾರು ನೋಂದಣಿಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ, ಅದ್ರ ಜೊತೆಗೆ ಸಿನಿ ಫೀಲ್ಡ್ ಇರ್ತಕ್ಕಂಥವ್ರಿಗೆ, ಟಿವಿ ಸೀರಿಯಲ್ಸ್ ಕೆಲಸ ಮಾಡ್ತಕ್ಕಂಥವ್ರಿಗೆ, ಇವರೆಲ್ಲರಿಗೆ ನಾವು ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಮುಂದೆ. ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬಿಲ್ ಅಂತ ಹೇಳಿದ್ದಾರೆ ರವಿ ಅವರು. ಟ್ರಾನ್ಸ್ಪೋರ್ಟ್ ಬಿಲ್ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಯಾರು ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ ಹೊರಡಿರ್ತಾರೆ ಕೇಳಿಸ್ಕೊಳ್ಳಿ. ಯಾರ ಹತ್ರ ಕಮರ್ಷಿಯಲ್ ಲೈಸೆನ್ಸ್ ಇದೆ, ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, ಸಿವಿಲ್ ಗಾಡಿ ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, 407 ಇರ್ಬೋದು, ಅಥವಾ ನಿಮ್ದೇ ಸ್ವಂತ ಗಾಡಿ ಎಲ್ಲೋ ಮಾಡಿದ್ದು ನಿಮ್ದು ಲೈಸೆನ್ಸ್ ಇದ್ರೆ, ಅದ್ರ ಜೊತೆಗೆ ಯಾರ್ಯಾರು ಮೆಕ್ಯಾನಿಕ್ಸ್ ಗಳಿದ್ದಾರೆ, ಗ್ಯಾರೇಜ್ ಮಾಲೀಕರಿದ್ದಾರೆ, ಟೈರ್ ರಿಮೋಡಿಂಗ್ ಮಾಡ್ತಕ್ಕಂಥ ಕಂಪನಿಗಳು, ನಿಮಗೆ ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಶೋರೂಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಬಾಡಿ ಬಿಲ್ಡಿಂಗ್ ಮಾಡ್ತಕ್ಕಂಥವ್ರು, ಎಸಿ ರಿಪೇರ್ ಗಾಡಿ ಎಸಿ ರಿಪೇರ್ ಮಾಡ್ತಕ್ಕಂಥವ್ರು, ಸೈಕಲ್ ಪಂಚರ್ ಆಗ್ತಕ್ಕಂಥವ್ರು, ಯಾರು ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಇವರೆಲ್ಲರೂ ಇವತ್ತು ನಮ್ಮ ಇಲಾಖೆಗೆ ಬರ್ತಾ ಇದ್ದಾರೆ. ಇವತ್ತು ಯಾರಿಗೆ ಅಪಘಾತದಲ್ಲಿ ಇರೋಣ ಆದ್ರೆ 5 ಲಕ್ಷವರೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಇರಲಿಲ್ಲ. ಈ ಬಾರಿ ಈ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇದು ನೂತನವಾದಂತಹ ಕಾರ್ಯಕ್ರಮ ಇದೆ. ಇದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮಗೆ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದು ಮೊದಲನೇ ಬಾರಿಗೆ ಪ್ರಾರಂಭ ಆಗಿದೆ. ಹಂತವಾಗಿ ಪ್ರತಿ ವರ್ಷ ನಿಮ್ಮೆಲ್ಲರಿಗೆ ದುಡ್ಡು ಜಾಸ್ತಿ ಬರ್ತಕ್ಕಂಥದ್ದು, ನಿಮ್ಮ ಮಕ್ಕಳಿಗೆ ಓದಲಿಕ್ಕೆ, ನಿಮಗೆ ಅಪಘಾತ ಆದರೆ, ನನ್ನ ತೊಂದರೆ ಆದರೆ ನಿಮಗೆ ಸಹಾಯ ಮಾಡಲಿಕ್ಕೆ ಈ ಬೋರ್ಡ್ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ. ನಮ್ಮ ಗಮನಕ್ಕಿರಲಿ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಲ್ಲಿ ಡಿಸಿ ಅವರು, ಸಿಇಒ ಇದ್ದಾರೆ, ಎಸ್ಪಿ ಅವರಿದ್ದಾರೆ. ಎಸ್ಪಿ ಇದ್ದಾರೆ ಇಲ್ಲಿ, ಕೇಳಿಸ್ಕೊಳ್ಳಿ. ತಾಸಿಗೆ 20 ಜನ ಜೀವವನ್ನು ಕಳ್ತಾ ಇದ್ದಾರೆ ಈ ದೇಶದಲ್ಲಿ. ಎವ್ರಿ ಅವರ್ 20 people are getting killed on the road accident. ಇವತ್ತು ವರ್ಷಕ್ಕೆ 1,72,000 ಜನ ಈ ಅಪಘಾತದಲ್ಲಿ ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಡೈರೆಕ್ಟ್ ಇಂಡೈರೆಕ್ಟ್ 18 ಲಕ್ಷ ಜನಕ್ಕೆ ಅನಾನುಕೂಲ ಆಗ್ತಕ್ಕಂಥದ್ದು. ದೇಶದ ಜಿಡಿಪಿಗೆ 3% ಜಿಡಿಪಿಗೆ ಮಾರ್ಕ್ ಆಗ್ತಕ್ಕಂಥದ್ದು ರಿಪೋರ್ಟ್ ಇದೆ ನೀತಿ ಆಯೋಗ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಒಂದು ಆಕ್ಸಿಡೆಂಟ್ ಆದ್ಮೇಲೆ ಬೆನಿಫಿಟ್ ಕೊಡೋದು ಬೇರೆ ಪ್ರಶ್ನೆ, ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಇಲ್ಲಿ ನಿಮಗೆ ಸಮರ್ಪಕವಾಗಿ ಹೆಂಗೆ ಆಕ್ಸಿಡೆಂಟ್ ಅವಾಯ್ಡ್ ಮಾಡಬಹುದು, ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಮಾಡ್ಲಿಕ್ಕೆ ಮುಂದೆ ಬರ್ತಕ್ಕಂಥ ನಮ್ಮ ಬೋರ್ಡ್ ನಲ್ಲಿ ಸ್ವಲ್ಪ ಹಣ ಸಿಗುತ್ತೆ. ನಿಮಗೆ ಅವೇರ್ನೆಸ್ ಪ್ರೋಗ್ರಾಮಿಗೆ ನಾವು ಸಹಕಾರವನ್ನು ಕೊಡ್ತೀವಿ. ನೀವೇನ್ ಹೆಚ್ಚಿದ್ದೀರಿ, ಡಿಸಿ, ಎಸ್ಪಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ, ಶಾಸಕರ ಜೊತೆಗೆ ಮಾತನಾಡಿಕೊಂಡು ಈ ಅವೇರ್ನೆಸ್ ಪ್ರೋಗ್ರಾಮ್ ನ ನಾವಿರ್ತೀವೋ ಇಲ್ಲ ಗೊತ್ತಿಲ್ಲ, ನೀವಿರ್ತೀರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಸಮರ್ಪಕವಾಗಿ ವರ್ಷದಲ್ಲಿ ಕಡ್ಡಾಯವಾಗಿ ಒಂದು 8 ರಿಂದ 10 ಪ್ರೋಗ್ರಾಮ್ಗಳು, ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಕ್ಕಂಥದ್ದು ಆಗ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸುಮಾರು 18 ವರ್ಷದಿಂದ 45 ವರ್ಷ ಒಳಗಿರ್ತಕ್ಕಂಥ ಏನು ಆಕ್ಸಿಡೆಂಟ್ ಆಗ್ತಾ ಇದ್ದಾರೆ, ಸುಮಾರು 75 ರಿಂದ 80% ಜನ ಈ ವಯಸ್ಸು ಮಿತಿ ಒಳಗೆ ಇರತಕ್ಕಂಥವ್ರು. ಅದಕ್ಕಾಗಿ ಇವರು ಬ್ಲಡ್ ಅನ್ನರ್ ಅಂತ ಕರಿತೀವಿ, ಮನೆಗೆ ದುಡಿಮೆ ಮಾಡ್ತಕ್ಕಂಥವ್ರು ಇವರೇ. ಇವರಿಗೆ ಏನಾರ ಅನಾನುಕೂಲ ಆಗಿ ಜೀವವನ್ನು ಕಳ್ಕೊಂಡ್ರೆ ಇಡೀ ಕುಟುಂಬ ಅದು ಬಿಪಿಎಲ್ ಫ್ಯಾಮಿಲಿ ಆಗಿ ಉಳಿತದೆ. ಅವರು ಪ್ರಕೃತ ರೇಖೆಗಿಂತ ಹೊರಗೆ ಬರಕ್ಕೆ ಬಹಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಅವೇರ್ನೆಸ್ ಮಾಡ್ಬೇಕಂತ ಹೇಳ್ತಕ್ಕಂಥದ್ದು. ಇಲ್ಲಿ ನಮ್ಮ ಸಚಿವರು ಬರ್ಬೇಕಾಗಿತ್ತು, ಬಂದಿದ್ರೆ ಅವ್ರಿಗೆ ಹೇಳ್ತಾ ಇದೀವಿ. ಆದ್ರೂ ಕೂಡ ಇಲ್ಲಿ ದತ್ತಲರಿದ್ದೀವಿ. ಇಲ್ಲಿ ಆಶಾದೀಪ ಅಂತ ಕಾರ್ಯಕ್ರಮ ಪ್ರಾರಂಭ ಮಾಡಿದೀವಿ. ಇಲ್ಲಿ ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿಯನ್ನು ಕೊಡಬೇಕು. ಆಶಾದೀಪ ಅಂತ ಕಾರ್ಯಕ್ರಮ ಏನಿದೆ ಅದು ಇನ್ಸೆಂಟಿವ್ ಬೇಸ್ಡ್ ಪ್ರೋಗ್ರಾಮ್. ಅದು ಅಂದ್ರೆ ರಾಯಚೂರಿನಲ್ಲಿ ಅಂತಲ್ಲ, ಯಾವುದೇ ಹಳ್ಳಿಯಲ್ಲಿ ಯಾವುದೇ ಉದ್ಯಮಿದಾರರು, ಸಣ್ಣ ಸಣ್ಣ ಉದ್ಯಮಿದಾರರು ನಮ್ಮ SC/ST ಜನಾಂಗಕ್ಕೆ ಕೆಲಸವನ್ನು ಕೊಡ್ತಾರೆ, ಮಕ್ಕಳಿಗೆ ಕೆಲಸವನ್ನು ಕೊಡ್ತಾರೆ. 50% ಸಂಬಳ ನಮ್ಮ ಇಲಾಖೆಯಲ್ಲಿ ಕೊಡ್ತಾ ಇದ್ವಿ. ಯಾರೇ ಒಬ್ಬರು SC/ST ಮಕ್ಕಳಿಗೆ ಕೆಲಸವನ್ನು ಕೊಟ್ಟರೆ 50% ಸಂಬಳ ನೇರವಾಗಿ ಅವ್ರ ಖಾತೆಗೆ, ಅವ್ರ ಅಕೌಂಟ್ಗೆ ಆಗ್ತಕ್ಕಂಥ ಕೆಲಸ ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ. ಇದ್ರೆ ಕರ್ನಾಟಕ ರಾಜ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗಮನವನ್ನು ಹರಿಸಬೇಕಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇನ್ನೊಂದು ಬಿಲ್, ಡೊಮೆಸ್ಟಿಕ್ ಬಿಲ್ ತರ್ತಾ ಇದ್ದೀವಿ. ಡೊಮೆಸ್ಟಿಕ್ ಬಿಲ್ ಅಂತಂದ್ರೆ ಯಾರು ಹೆಣ್ಮಕ್ಳು ನಮ್ಮ ಮನೆ ಕೆಲಸಕ್ಕೆ ಹೋಗ್ತಾರೆ, ವಿಶೇಷವಾಗಿ ಜಾಸ್ತಿ ಡೊಮೆಸ್ಟಿಕ್ ಬಿಲ್ ಅಂತಂದ್ರೆ ಹೆಣ್ಮಕ್ಳು ಮನೆ ಕೆಲಸಕ್ಕೆ ಹೋಗ್ತಾರೆ. ಅವರಿಗೆ ಭದ್ರತೆ ಇರೋದಿಲ್ಲ, ಯಾವುದೇ ರೀತಿಯಾದ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಇರಲ್ಲ, ಅವರಿಗೆ ಮಿನಿಮಮ್ ವೇಜಸ್ ಸಿಗಲ್ಲ, ಕೆಲವು ಸಂದರ್ಭದಲ್ಲಿ ಅವರಿಗೆ ಕಿರುಕುಳ ಆಗುತ್ತೆ. ಅದು ಮನಗೊಂಡಿರ್ತಕ್ಕಂಥ ನಾವು, ನಮ್ಮ ಇಲಾಖೆಯವರು, ನಮ್ಮ ಸರ್ಕಾರ ಇನ್ನ ಒಂದು ವಾರದಲ್ಲಿ ಡೊಮೆಸ್ಟಿಕ್ ಬಿಲ್ ಅನ್ನು
ತರ್ತಾ ಇದ್ದೀವಿ. ಅದರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರ ಮನೆಯಲ್ಲಿ ಹೋಗಿ ನಮ್ಮ ಅಕ್ಕ ತಂಗಿಯರು ಕಸ ನೆಲ ಮುಸುರಿ ಅಡಿಗೆ ಮಾಡ್ತಾ ಇದ್ದಾರೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ, ಜವಾಬ್ದಾರಿಯುತವಾದಂಥ ಸರ್ಕಾರ, ನಾವು ಅವರಿಗೆ ಕಾನೂನಾತ್ಮಕವಾಗಿ ಶಾಸನಬದ್ಧವಾಗಿ ಅವರಿಗೆ ಕಾರ್ಯಕ್ರಮಗಳನ್ನ ಕೊಡ್ತೇವೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಬಹಳಷ್ಟು ಕಂಪನಿಗಳಿದ್ದಾವೆ. ಇಲ್ಲಿ ನಮ್ಮ ಲೇಬರ್ ಕಮಿಷನರ್ ಇದ್ದಾರೆ. ಇಲ್ಲಿ ನಾವು ಕಂಪಲ್ಸರಿ ಗ್ರಾಚ್ಯುಟಿ ಪ್ರಾರಂಭ ಮಾಡಿದ್ದೀವಿ. ಕಂಪಲ್ಸರಿ ಗ್ರಾಚ್ಯುಟಿ ಡಿಸಿ ಅವರು ತಾವಿದ್ದಾರೆ ನಿತೀಶ್. ಎವ್ರಿ ಕೆಡಿಪಿ ಮೀಟಿಂಗ್ ಐ ಥಿಂಕ್ ಯು ಶುಡ್ ಹ್ಯಾವ್ ಎವ್ರಿ ಮೀಟಿಂಗ್ ಆನ್ ದಿಸ್ ಪ್ರೋಗ್ರಾಮ್ಸ್. ನಾವು ಕಂಪಲ್ಸರಿ ಗ್ರಾಚ್ಯುಟಿ ಪ್ರಾರಂಭ ಮಾಡಿದ್ದೀವಿ. ಕಂಪಲ್ಸರಿ ಗ್ರಾಚ್ಯುಟಿ ಅಂತಂದ್ರೆ a company which has employed more than 20 people, a company which has employed more than 20 people and they work more than 5 years, ಅವರು ಕಂಪಲ್ಸರಿ ಗ್ರಾಚ್ಯುಟಿ ಇನ್ಶೂರೆನ್ಸ್ ಮಾಡ್ಕೊಂಡ್ಬಿಡ್ಬೇಕು. based on the number of employees, if he is able to insure himself to the insurance company and as well as bank, ಅದೇನಾಗುತ್ತೆ, if there any difference between an employer and employee, the gratuity will directly get settled and go to his account. ಇವತ್ತು ಸುಮಾರು 17,000 ಕಂಪನಿಯಲ್ಲಿ 7,000 ಕಂಪನಿಗಳು ಆಲ್ರೆಡಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಇದು ಆಲ್ರೆಡಿ ಜಾರಿಗಿದೆ. ನೀವು ಕೆಡಿಪಿ ಮೀಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾರ್ಯಾರು ಮಾಡಿಲ್ಲ ಅವ್ರಿಗೆ ಟೈಮ್ ಕೊಡ್ತೀವಿ, ಅದನ್ನ ಸ್ವಲ್ಪ ಜಾಸ್ತಿ ಒತ್ತಡವನ್ನು ತರಬೇಕು, ಮಾಡಿಸ್ಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೇವೆ. ಎರಡನೇದು, ಇಲ್ಲಿ ಬಹಳ ಜನ ನನಗೆ ಬರ್ತಾರೆ, ಇಲ್ಲ ನಮಗೆ ಪವರ್ ಪ್ಲಾಂಟ್ ನಲ್ಲಿ ಕೆಲಸ ಮಾಡತಕ್ಕಂಥವ್ರು ಇದು ಬಹಳ ಹಜಾರ್ಡಸ್ ಇಲ್ಲಿರ್ತಕ್ಕಂಥದ್ದು, ಇಲ್ಲಿ ಕಾರ್ಮಿಕರಿಗೆ ಬಹಳಷ್ಟು ದೊಡ್ಡ ಅನಾನುಕೂಲ ಆಗುತ್ತೆ, ಅದಕ್ಕೆ ನಾವು ಮಾತನ್ನು ಕೊಡ್ತಾ ಇದ್ದೀವಿ. ಇನ್ನ ಒಂದು 2-3 ವಾರದಲ್ಲಿ ಹೊರಗುತ್ತಿಗೆ ನೌಕರರು ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ 33 ಇಲಾಖೆಯಿಂದ ಹೊರಗುತ್ತಿಗೆ ನೌಕರರು ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸೊಸೈಟಿ ಮುಖಾಂತರ ಇನ್ನು ಮುಂದುಗಡೆ ನಿತೀಶ್ ಅವರು ಇದಾರಲ್ಲ, ಸೊಸೈಟಿ ಮಾಡಿ ಕಳಿಸಿದ್ದಾರೆ. ಇನ್ನು ಮುಂದುಗಡೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ನಮ್ಮ ಇಲಾಖೆಯ ಹೊರಗುತ್ತಿಗೆ ನೌಕರರಿದ್ದಾರೆ. ಇನ್ನು ಮುಂದುಗಡೆ ನೀವು ಯಾರು ಏಜೆಂಟ್ ಕೆಳಗಡೆ ನೀವು ಕೆಲಸ ಮಾಡ್ತಕ್ಕಂಥದ್ದಲ್ಲ, ಔಟ್ಸೋರ್ಸ್ ಏಜೆನ್ಸಿ ಮುಖಾಂತರ ಕೆಲಸ ಮಾಡೋದಲ್ಲ, ನೀವೆಲ್ಲರೂ ನೇರವಾಗಿ ಸರ್ಕಾರದ ಸೊಸೈಟಿ ಮಾಡ್ತಕ್ಕಂಥ ಡಿಸಿ ನೇತೃತ್ವ ಇರತಕ್ಕಂಥ ಸೊಸೈಟಿ ಮುಖಾಂತರ ನಿಮ್ಮೆಲ್ಲರಿಗೆ ನೇರವಾಗಿ ಅಕೌಂಟ್ಗೆ ದುಡ್ಡು ಸೊಸೈಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಕ್ಯಾಬಿನೆಟ್ ಬಂದಾಗಿರೋ ಸಬ್ಜೆಕ್ಟ್ ಪುನಃ ಮುಖ್ಯಮಂತ್ರಿಯವರು ಸಬ್ ಕಮಿಟಿ ಮಾಡಿ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ಹೇಳಿದರೆ ಮಾಡಿದ್ದೇವೆ. ಒಂದು ಮೀಟಿಂಗ್ ಆಗಿದೆ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ. ಇನ್ನ 2-3 ವಾರದಲ್ಲಿ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಕ್ಯಾಬಿನೆಟ್ ಮುಖಾಂತರ ಇದನ್ನ ಕ್ಲಿಯರ್ ಮಾಡಿ ಇನ್ನು ಮುಂದುಗಡೆ ಯಾರು ಹೊರಗುತ್ತಿಗೆ ನೌಕರರು ಇಡೀ ಕರ್ನಾಟಕದಲ್ಲಿ ಇರುವುದಿಲ್ಲ, ಎಲ್ಲರೂ ಸೊಸೈಟಿ ಮುಖಾಂತರ ನಿಮಗೆ ನೇರವಾಗಿ ದುಡ್ಡು ಬರ್ತಕ್ಕಂಥದ್ದು ಆಗುತ್ತೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಮಿನಿಮಮ್ ವೇಜಸ್ ಕೇಳಿಸ್ತಿದ್ಯಾ? ಕನಿಷ್ಠ ವೇತನ ಕೇಳಿಸ್ತಿದ್ಯಾ? ನಾವು ನಮ್ಮ ಇಲಾಖೆಯಿಂದ 23,000 ರೂಪಾಯಿ ಕೊಡಬೇಕಂತ ಹೇಳಿ ಕನಿಷ್ಠ ವೇತನ ಅಧಿಸೂಚನೆ ಹೊರಡಿಸಿದ್ದೇವೆ. ಕರಡನ್ನು ಹೊರಡಿಸಿದ್ದೇವೆ. 23,000 ರೂಪಾಯಿ ಕನಿಷ್ಠ ವೇತನ ಹಾಕ್ಬೇಕಂತ ಹೇಳಿ ಕರಡನ್ನು ಹೊರಡಿಸಿದ್ದೇವೆ. ನಮಗೆ 49,000 1,500 ಪೇಜ್ ಆಗಷ್ಟು ನಮಗೆ ಇದನ್ನ ಅನುಷ್ಠಾನ ಮಾಡಬೇಡಿ ಅಂತ ಹೇಳಿ 23,000 ಕೊಡಬೇಡಿ ಅಂತ ಹೇಳಿ ನಮಗೆ ಅಬ್ಜೆಕ್ಷನ್ಸ್ ಬಂದಾವ. ಹೆಚ್ಚು ಕಮ್ಮಿ ಒಂದು 50,000 ಅರ್ಜಿಗಳು. ನಾವು ನಮ್ಮ ಸರ್ಕಾರದ ಹಿಂಪದನೇ ಇದ್ದೀವಿ. ಒಬ್ಬರು ಚಪ್ಪಾಳೆ ಹೊಡೆಯೋದಿಲ್ಲ. ಯಾಕೆ ಹೇಳ್ತಾ ಇದೀವಿ ಮಾತು ಅಂತಂದ್ರೆ, ಕನಿಷ್ಠ ವೇತನ ಅಂತಂದ್ರೆ ಹಿಂಗ ಹಾಕ್ಬೇಕಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಒಂದು ವರದಿ ಇದೆ. ದಟ್ ಇಸ್ ಕಾಲ್ಡ್ as ರೆಪ್ಟೋಕಾಸ್ ಬ್ರೀಟ್ ಅಂತ ಹೇಳ್ತೀವಿ. ರೆಪ್ಟೋಕಾಸ್ ಬ್ರೀಟ್ ನಾವು ನಮ್ಮ ಸರ್ಕಾರ ಬಂದ ನಂತರ ಅದರ ಮೇಲೆ ಪಾಲನೆ ಮಾಡಿ ಅದನ್ನ ಯಾವ ರೀತಿ ಒಬ್ಬ ಬಡವನಿಗೆ, ಒಬ್ಬ ಕಾರ್ಮಿಕನಿಗೆ ಯಾವ ರೀತಿ ಕನಿಷ್ಠ ವೇತನ ಕೊಡ್ಬೇಕಂತ ಹೇಳಿ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಮುಖಾಂತರ ಮಾಡಿರ್ತಕ್ಕಂಥದ್ದು ಆಬ್ಜೆಕ್ಷನ್ ಇದೆ. ಅದಕ್ಕೆ ನಾವು ನಮ್ಮ ಇರತಕ್ಕಂಥ ಕಮಿಟಿನಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಕೊನೆಯದಾಗಿ ನಾವು ಅದನ್ನು ತೀರ್ಮಾನ ತಗೊಳ್ತೀವಿ. ತಮ್ಮ ಗಮನಕ್ಕೆ ಇರಲಿ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಇಲಾಖೆಯಿಂದ ಮಾಡಿರ್ತಕ್ಕಂಥ ಕೆಲಸಗಳು. ಅದರ ಜೊತೆಗೆ ನಮ್ಮದು ಸರ್ಕಾರ 2.5 ವರ್ಷ ಆಗಿದೆ. ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ನಿಮಗೆ ಕೊಟ್ಟಿವಿಲ್ಲ 5 ಗ್ಯಾರಂಟಿ. ಹೆಣ್ಮಕ್ಳು ಯಾರು ಕಾಣುವುದು ಇದಾರ? ಹೆಣ್ಮಕ್ಳು ಇದ್ದಾರಲ್ಲ? ನಾವು
ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ 60,000 ರೂಪಾಯಿ ಅಷ್ಟು ನಾವು ದುಡ್ಡು ಕೊಡ್ತಾ ಇದ್ದೀವಿ. ಎಷ್ಟು ಕೊಡ್ತಾ ಇದ್ದೀವಿ? ಸದಾ ಗೆದ್ದಿದ್ದಾರೆ 60,000 ಎಷ್ಟು ಎಷ್ಟು ವರ್ಷಕ್ಕೆ 60,000 ಆದರೆ 5 ವರ್ಷಕ್ಕೆ ಎಷ್ಟಾಯಿತು? बोलो यजमान तालियां बात बजाओ जी, हिसाब लगाओ पहले. ಎಷ್ಟಾಯಿತು? ಎಷ್ಟು ಎಷ್ಟು ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ ಎಷ್ಟು? ವರ್ಷಕ್ಕೆ 60,000 ಕೋಟಿ, 5 ವರ್ಷಕ್ಕೆ 3 ಲಕ್ಷ ಕೋಟಿ. ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮ ಅಲ್ಲ. ಇತರ ಕರ್ನಾಟಕ ರಾಜ್ಯದಲ್ಲಿ ನೀವೆಲ್ಲ ಚಪ್ಪಾಳೆ ಮಾಡಿದ ಹಿಂಗೆ ಹೋಗ್ತೀರಿ. ಬಿಜೆಪಿ ನಮ್ಮನ್ನು ಬೈತಾರೆ, ಹಿಂಗ ಮುಂಗ ಬೈತಾರೆ ನಮ್ಮನ್ನ. ಮೋದಿ ಸಾಹೇಬರು ನಮ್ಮನ್ನು ಬೈತಾರೆ, ಬಿಜೆಪಿ ಬೈತಾರೆ. ಅವ್ರು ಹೇಳ್ತಾರೆ ಈ ಕಾರ್ಯಕ್ರಮದಿಂದ ಕರ್ನಾಟಕ ದಿವಾಳಿ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಮೋದಿ ಸಾಹೇಬರು ಬಿಹಾರ್ ನಲ್ಲಿ ಹೋಗಿ ಇದೇ ದುಡ್ಡು ಅವ್ರು ಕೊಡ್ತಾರೆ. ಅಲ್ಲಿ मोदी जी झूठ मत बोलो, खुदा के पास जाना है, ना हाथी है ना घोड़ा है, क्या करना है? क्या करना है? पैदल ही जाना है. ಅವರು ಎಷ್ಟು ಸುಳ್ಳು ಹೇಳ್ತಾರೆ ಅಂತಂದ್ರೆ, ನಮ್ಮ ರಾಜ್ಯಗಳಲ್ಲಿ ಬಂದಾಗ ಈ ತರ ಪ್ರೋಗ್ರಾಮ್ಗಳು ಮಾಡಿದ್ರೆ ಸರ್ಕಾರದ ಬೊಕ್ಕಸು ಖಾಲಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅವ್ರ ಚುನಾವಣೆಗಳು ಬಂದಾಗ ಸಿದ್ದರಾಮಯ್ಯ ಸರ್ಕಾರ ಕಾರ್ಯಕ್ರಮ, ಕಾಂಗ್ರೆಸ್ ಸರ್ಕಾರ ಕಾರ್ಯಕ್ರಮನ ಅನುಷ್ಠಾನ ಮಾಡ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಿಕೆ ಇಚ್ಛೆ ಬಯಸ್ತೀನಿ. ಇದು ಯಾಕೆ 5 ಗ್ಯಾರಂಟಿಗಳು ಕೊಟ್ಟಿವಿ? ಈ 3 ಲಕ್ಷ ದುಡ್ಡು ಅಥವಾ ಒಬ್ಬೊಬ್ಬರ ಮನೆಗೆ ನಾವೇನು ತಿಂಗಳ 5ರಿಂದ 6,000 ರೂಪಾಯಿ ಕೊಡ್ತಾ ಇದೆ. ಇದರಿಂದ ಏನು ಅನುಕೂಲ ಆಗುತ್ತೆ? ಇದು ಏನು ಮಾಡಿ ಹೋಗಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇರ್ತಕ್ಕಂಥ ದುಡ್ಡಲ್ಲ ಇದು. ಇದು ಬಡವ ಕೂಲಿ ಕಾರ್ಮಿಕ, ಒಬ್ಬ ಡ್ರೈವರು, ಒಬ್ಬ ಆಟೋ ರಿಕ್ಷಾ ಡ್ರೈವರು, ಸಣ್ಣ ಸಣ್ಣ ವ್ಯಾಪಾರ ಮಾಡತಕ್ಕಂತ ಬಡವರು ಮನೆಗೆ ಹೋಗೋ ಕಲಿಗೆ ಒಂದು ಬ್ರೆಡ್ ಪ್ಯಾಕೆಟ್ ಜಾಸ್ತಿನ ಬೈತಾರೆ. ತತ್ತಿ ಆಗಿರ್ಲಿ, ಹಾಲಾಗಿ ಮಕ್ಕಳು ಬೈತಾರೆ. ಮುದಿಯರಿಗೆ ಯಾರು ಅನುಕೂಲ ಆಗಿರ್ತದೆ, ಯಾರ ಹತ್ರ ದುಡಿಯೋ ಶಕ್ತಿ ಇರೋದಿಲ್ಲ, ಅವರಿಗೆ ಗುಳಿಗೆ ಅವ್ರಿಗೆ ಜೀವನಕ್ಕೆ ಉಪಾಯ ಆಗ್ತಕ್ಕಂಥ ದುಡ್ಡು ನಾವು ಕೊಡ್ತಿರ್ತಕ್ಕಂಥದ್ದು. ಇದರಿಂದ ಈ ಸಂಪೂರ್ಣ ದುಡ್ಡು ಏನಿದೆ 60,000 ಕೋಟಿ, 60,000 ಕೋಟಿ ವರ್ಷಕ್ಕೆ ಮತ್ತೆ ಮಾರ್ಕೆಟ್ಗೆ ವಾಪಸ್ ಬರ್ತದೆ. ಈ 60,000 ಕೋಟಿ ವಾಪಸ್ಗೆ ಮಾರ್ಕೆಟಿಗೆ ಬರುತ್ತೆ. ಅದರಿಂದ ಎಲ್ಲಾ ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಸಣ್ಣ ಸಣ್ಣ ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಬಡವರು ಎಲ್ಲಿ ಖರೀದಿ ಮಾಡ್ತಾರೆ ಹೋಗಿ, ಬಡವರು ಎಲ್ಲಿ ಖರೀದಿ ಮಾಡ್ತಾರೆ ಹೋಗಿ, ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗ್ತೀವ ನಾವು. ಅದಕ್ಕೆ ಈ 60,000 ಏನಿದೆ, ಈ 60,000 ಕೋಟಿ ಸಣ್ಣ ಸಣ್ಣ ವ್ಯಾಪಾರಸ್ಥರು ಹೋಗಿ ವ್ಯಾಪಾರ ಮಾಡಿ ಅವರಿಗೂ ಅನುಕೂಲ ಆಗುತ್ತೆ, ಅವರಿಗೂ ಅನುಕೂಲ ಆಗುವಂತ ಉದ್ದೇಶದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತೆಲ್ಲರಿಗಿಂತ ಹೆಚ್ಚಾಗಿ 500 ಕೋಟಿ ಹೆಣ್ಣುಮಕ್ಕಳು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಎಷ್ಟು ಕೇಳಿಸ್ತಿಲ್ಲ ಮಾತಾಡೋದು? ಕೇಳಿಸ್ತಿದ್ಯಾ? 500 ಕೋಟಿ ಹೆಣ್ಣುಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಶಕ್ತಿ ಕಾರ್ಯಕ್ರಮದಲ್ಲಿ ಪ್ರಯಾಣ ಮಾಡಿದ್ದಾರೆ. ಪ್ರಪಂಚದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲಿಲ್ಲ. 500 ಕೋಟಿ ಹೆಣ್ಣುಮಕ್ಕಳು, 500 ಕೋಟಿ ಹೆಣ್ಣುಮಕ್ಕಳು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಅದಕ್ಕೆ ಹೆಣ್ಮಕ್ಳೆಲ್ಲ ಕೈ ಎತ್ತಿ ನೋಡೋಣ. ಪರವಾಗಿಲ್ಲ, ಈ ಹೆಣ್ಮಕ್ಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾವುದು ದೇವಸ್ಥಾನಗಳು ಬಿಟ್ಟಿರಲ್ವ? ಯಾವ್ದು ದೇವಸ್ಥಾನ ಬಿಟ್ಟಿಲ್ಲ? ಶಿವ, ಪಾಂಡುರಂಗ, ಪರಮೇಶ್ವರ, ವಾಸುದೇವ, ವಿಠಲ, ಶ್ರೀ ಗುರುದೇವ ದತ್ತ, ಅಲ್ಲೋಪರಲ್ಲ, ಜೀಸಸ್, ದುರ್ಗಮ್ಮ, ಮಾರಮ್ಮ, ಆಂಜನೇಯ, ವಾಯುಗುರು, ವೆಂಕಟರಮಣ, ಮಂತ್ರಾಲಯ, ಧರ್ಮಸ್ಥಳ, ಯಾವ್ದು ದೇವರುಗಳು ಬಿಟ್ಟಿಲ್ಲ? ಯಾವ್ದು ದೇವರುಗಳು ಬಿಟ್ಟಿಲ್ಲ. ಯಾರನ್ನ ಬಿಟ್ಟಿದ್ರೆ ಗುಡಿಗಳಿಗೆ ಹೋಗ್ರಿ. ಯಾರ್ಯಾರು ಹೋಗಿದ್ದೀರಿ ಒಂದು ಕೆಲಸ ಅಂತೂ ನೀವು ಮಾಡ್ಬೇಕು. ಏನ್ ಮಾಡ್ಬೇಕು? ನೀವೆಲ್ಲ ದೇವರುಗಳಲ್ಲಿ ಬೆಳಕಬೇಕು. ಸಿದ್ದರಾಮಯ್ಯ ಸಾಹೇಬರನ್ನ ಗಟ್ಟಿಯಾಗಿ 106 ಕಾಲ ಆಯುಷ್ಯ ದೇವರು ಕೊಡ್ಲಿ, ಬಡವರ ಕೆಲಸ ಮಾಡಲಿ ಅಂತ
ನಾವು $4 ಟ್ರಿಲಿಯನ್ ಎಕಾನಮಿ ಆಗ್ಬಿಟ್ಟಿವಿ. ನಾವು ಪ್ರಪಂಚದಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೀವಿ, 3ನೇ ಸ್ಥಾನದಲ್ಲಿ ಅಂತ ಹೇಳಿ ದಿನ ಬೆಳಗ್ಗೆ ಇದ್ರೆ ವಾಟ್ಸ್ಆಪ್ ನಲ್ಲಿ ಟಿವಿನೆಲ್ಲ ನೋಡ್ತೇವೆ. ಯಾರೇ ಈ ದೇಶದ ಪ್ರಧಾನಮಂತ್ರಿ ಆಗಿದ್ರೆ $4 ಟ್ರಿಲಿಯನ್ ಎಕಾನಮಿ ಆಗೇ ಆಗ್ತದೆ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ GDP ಸುಮಾರು ಆವರೇಜ್ 8.2% ವೇಗದಲ್ಲಿ ಬೆಳೀತು. ಮೋದಿ ಅವರ ಸಾಹೇಬರ ಕಾಲಾವಧಿಯಲ್ಲಿ 5% ಮುಟ್ಟಿಲ್ಲ. ಅದರಲ್ಲಿ GDP ಮಾನದಂಡಗಳನ್ನು ಬದಲಾವಣೆ ಮಾಡಿದ್ರು ಕೂಡ 5% ಅವರು ಮುಟ್ಟಿಲ್ಲ. ಆದ್ರೆ ಇದೊಂದು ಸ್ವಲ್ಪ ಹೇಳಿಕೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಈ $4 ಟ್ರಿಲಿಯನ್ ಎಕಾನಮಿ ಏನಿದೆ, 145 ಕೋಟಿ ಭಾರತೀಯ ಜನಸಂಖ್ಯೆ ಏನಿದೆ ನಮ್ದು, ಅವ್ರದೆಲ್ಲ ವಹಿವಾಟು ಸೇರಿದ್ರೆ $4 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತೀವಿ. ನೀವು ಅದಕ್ಕೆ ಬಿಜೆಪಿ ಅವರು ಕೇಳಿ, ಸರ್ ನಮ್ದು 145 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ, ನಮ್ದು $4 ಟ್ರಿಲಿಯನ್ ಎಕಾನಮಿ ಇದೆ. ಜಪಾನ್ ಕೇವಲ 12 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ದೇಶ, ಅವರು $4 ಟ್ರಿಲಿಯನ್ ಎಕಾನಮಿ ಇದ್ದಾರೆ. ಚೈನಾ ನಮ್ಮಷ್ಟೇ ಜನಸಂಖ್ಯೆ ಇರ್ತಕ್ಕಂಥ ದೇಶ, 19 ಟ್ರಿಲಿಯನ್ ಎಕಾನಮಿ ಇದೆ. ಜರ್ಮನಿ 8 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ, ಅವರು 4.7 ಟ್ರಿಲಿಯನ್ ಎಕಾನಮಿ ಇದೆ. ಅಂದ್ರೆ ಅರ್ಥ ಏನು? ನಮಗೆ ಜನಸಂಖ್ಯೆ ಸೇಮ್ ಇದ್ರು ಕೂಡ ಅವರಿಗೆ ನಮಗೆ ಯಾಕೆ ಇಷ್ಟು ವ್ಯತ್ಯಾಸ ಇದೆ GDP ನಲ್ಲಿ, ಟೋಟಲ್ GDP ನಲ್ಲಿ ಅಂತಂದ್ರೆ ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ನಾವೇನ್ ಬಹಳ ದೊಡ್ಡ ಹೆಮ್ಮೆ ಬರ್ತಕ್ಕಂಥದ್ದಲ್ಲ. ಅದು ಇಡೀ ಭಾರತ ದೇಶದಲ್ಲಿ ನಾವು ನೋಡಿದ್ರೆ ನಾವು ನಂಬರ್ 1 ಇದ್ದೀವಿ. 2 ಲಕ್ಷ ಅಷ್ಟೇ. ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಇವತ್ತೇನು ಬಿಹಾರ್ ಚುನಾವಣೆ ನಡೀತಾ ಇದೆ, ಬಿಹಾರ್ ಚುನಾವಣೆಯಲ್ಲಿ ಕಳೆದ 30 ವರ್ಷದಿಂದ ಬಿಜೆಪಿ ಇದೆ, 11 ವರ್ಷದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಇದೆ. ಬಿಹಾರದ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತಕ್ಕಂಥದ್ದು ಕೇವಲ 60,000 ರೂಪಾಯಿ ಮಾತ್ರ. ಅದರಲ್ಲಿ ಬೇಗುಸರಾಯ್ ಅಂತ ಒಂದು ಜಿಲ್ಲೆ ಇದೆ, ಅಲ್ಲಿ 43,000 ರೂಪಾಯಿ ಇದೆ ಬಂಧುಗಳೇ. ಯಾಕೆ ಹೇಳ್ತಾ ಇದೀವಿ ಈ ಮಾತು ಅಂತಂದ್ರೆ, ನಾವು ವಿಚಾರವನ್ನು ಮಾಡಬೇಕು. ಇಂಥ ಒಂದು ವಿಚಾರವನ್ನ ಬಿಜೆಪಿ ಅವರಿಗೆ ಕೇಳಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರಿಗಿಂತ ಹೆಚ್ಚಾಗಿ GST ಬಗ್ಗೆ ಮಾತನಾಡಲೇಬೇಕು. ಯಾವ GST ಅನ್ನು ಮೋದಿ ಸಾಹೇಬ್ ಈ ದೇಶದಲ್ಲಿ ಲಾಗು ಮಾಡಿದ್ರು, ಈ GST ಇಂದ ಸುಮಾರು ಈ ದೇಶದಲ್ಲಿ 9 ವರ್ಷದಲ್ಲಿ 127 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಆದಾಯ ಆಗಿರ್ತಕ್ಕಂಥದ್ದು. ಎಷ್ಟು 127 ಲಕ್ಷ ಕೋಟಿ. ಈ 127 ಲಕ್ಷ ಕೋಟಿದಲ್ಲಿ 65% ಜನರು ಬಡವರು. ಈ ದೇಶದ ಬಡವರು ಏನಿದ್ದಾರೆ 65% ಜನರು ಬಡವರು GST ತುಂಬಿದ್ದಾರೆ. ಅಂದ್ರೆ ಸುಮಾರು 85 ಲಕ್ಷ ಕೋಟಿಯಿಂದ 90 ಲಕ್ಷ ಕೋಟಿವರೆಗೆ GST ಬಡವರು ತುಂಬಿದ್ದಾರೆ. ನಮ್ಮಂತ ಸೌಕರ್ಯಗಳು 3% GST ನಾವು ಕೊಟ್ಟಿಲ್ಲ. ಅದಕ್ಕೆ ಈಗ ಅವರಿಗೆ ಅರ್ಥ ಆಗಿದೆ. ಈಗ ಇದನ್ನ ಜನರ ಕೈಗೆ ದುಡ್ಡಿಲ್ಲ, ಜನರು ಬಡವರಾಗ್ತಿದ್ದಾರೆ, ಪರ್ ಕ್ಯಾಪಿಟಲ್ ಇನ್ಕಮ್ ಈ ದೇಶದಲ್ಲಿ ಕಮ್ಮಿ ಆಗಿದೆ ಅಂತ ಈಗ ಅರಿವಾಗಿರ್ತಕ್ಕಂಥ ಮೋದಿ ಸಾಹೇಬರಿಗೆ ಈಗ GST ಕಮ್ಮಿ ಮಾಡಿ ಒಂದು ಹೆಗ್ಗಳಿಕೆಯನ್ನು ಒಯ್ತಾ ಇದ್ದಾರೆ. ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಿಕೆ ಬಯಸ್ತೀನಿ. ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ವಿ. ಮನಮೋಹನ್ ಸಿಂಗ್ ಸಾಹೇಬರ ಸರ್ಕಾರ 73,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ವಿ. ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 8,500 ಕೋಟಿ ಸಾಲ ಮನ್ನಾ ಮಾಡಿದ್ರು. ವಿಶೇಷವಾಗಿ UPA 1 UPA 2 ಇದ್ದಾಗ ಕಾರ್ಪೊರೇಟ್ ಟ್ಯಾಕ್ಸ್ ನಾವು 30% ಹಾಕಿದ್ವಿ ಕಾರ್ಪೊರೇಟ್ ನವರಿಗೆ. ಇವರು ಬಂದು 5% ಕಮ್ಮಿ ಮಾಡಿದ್ರು. ಇವತ್ತು 25% ಕಾರ್ಪೊರೇಟ್ ಟ್ಯಾಕ್ಸ್ ಇದೆ. ಈ 5% ಕಾರ್ಪೊರೇಟ್ ಟ್ಯಾಕ್ಸ್ ಕಮ್ಮಿ ಆಗಿದ್ದಕ್ಕೆ ಇವತ್ತು ಅವರಿಗೆ ಉದ್ದಿಮೆದಾರರಿಗೆ 11 ಲಕ್ಷ ಕೋಟಿ ಲಾಭ ಆಗಿದೆ. 16 ಲಕ್ಷ ಕೋಟಿ ಉದ್ದಿಮೆದಾರರು ಸಾಲ ಮನ್ನಾ ಮಾಡಿದ್ದಾರೆ. ಇಂಥ ಹಲವಾರು ವಿಚಾರಗಳು ನಾವು ಮಾತನಾಡಬಹುದು. ಇವತ್ತು ಗದ್ದಲವರು ESI ಆಸ್ಪತ್ರೆ ಬಗ್ಗೆ ಹೇಳ್ತಾರೆ. ಇಲ್ಲಿ ESI ಆಸ್ಪತ್ರೆ ಆಗ್ಬೇಕಂದ್ರೆ ನಮಗೆ ಕನಿಷ್ಠ ಪಕ್ಷ 50,000 IP ಹೋಲ್ಡರ್ಸ್ ಇರಬೇಕು. ಅದರ ಜೊತೆಗೆ ಬೋಸರಾಜ್ ಸಾಹೇಬರು ಕೂಡ ಇದನ್ನ ಒತ್ತಡವನ್ನು ತಂದಿದ್ದಾರೆ. ಕೇಂದ್ರಕ್ಕೆ ಲೆಟರ್ ಅನ್ನು ಮಾಡಿದ್ದೇನೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ವಿಶ್ವಾಸವನ್ನು ಕೊಡ್ತೇನೆ. ಕೇಂದ್ರದ ಸಚಿವರು ಯಾರು ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಏನು ರಾಜ್ಯ ಸಚಿವರಿದ್ದಾರೆ, ಕೇಂದ್ರದಲ್ಲಿರ್ತಕ್ಕಂಥ ಸಚಿವರಿಗೆ ಮಾತನಾಡಿ ಇಲ್ಲಿ ವಿಶೇಷವಾದಂತಹ ಒಂದು ಆಸ್ಪತ್ರೆ ಮಾಡಲಿಕ್ಕೆ ನಾನು ಹೋರಾಟವನ್ನು ಮಾಡ್ತೀನಿ ಅಂತ ಕೂಡ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ಎಲ್ಲದರ ನಂಬರ್ 1 ಇದೆ. GST ಅಲ್ಲಿ ನಂಬರ್ 1 ಇದ್ದೀವಿ, GDP ನಲ್ಲಿ ನಂಬರ್ 1 ಇದ್ದೀವಿ, FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್
15,334 ಮಕ್ಕಳಿಗೆ ಕೊಟ್ಟಿದ್ದೇವೆ. 14 ಕೋಟಿಯನ್ನು ಖರ್ಚು ಮಾಡಿದ್ದೇವೆ. ಪ್ರಿವೆಂಟಿವ್ ಹೆಲ್ತ್ ಕೇರ್ ನಲ್ಲಿ 33,500 ಮಕ್ಕಳಿಗೆ 500 ಕುಟುಂಬಗಳಿಗೆ ನಾವು ಚಿಕಿತ್ಸೆ ಮಾಡಿದ್ದೇವೆ. ಸುಮಾರು 9 ಕೋಟಿ ಖರ್ಚು ಮಾಡಿದ್ದೇವೆ. ಟೂಲ್ ಕಿಟ್ ಸುಮಾರು 9,555 ಜನಕ್ಕೆ, RPL ಟ್ರೈನಿಂಗ್, ಈ ರೀತಿ ಎಲ್ಲ 14 ಸ್ಕೀಮ್ಗಳಲ್ಲಿ 64,659 ಬೆನಿಫಿಷರಿಗೆ 48.59 ಕೋಟಿಗಳನ್ನು ಖರ್ಚು ಮಾಡಿದ್ದೇವೆ ಬಂಧುಗಳೇ. ಇವತ್ತು ಬಡವರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಕಟ್ಟಡ ಕಾರ್ಮಿಕರ ಪರವಾಗಿ, ಅಸಂಘಟಿತ ಕಾರ್ಮಿಕರ ಪರವಾಗಿ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಇವತ್ತು ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ, ನಿಮ್ಮ ಸಹನೆ ಇರಲಿ. ಇವತ್ತು ಕೊನೆಯದಾಗಿ ಹೇಳ್ತಕ್ಕಂತೆ, ಇವತ್ತು ಸ್ವಲ್ಪ ಅಸಂಘಟಿತ ಕಾರ್ಮಿಕರು ತಾವೆಲ್ಲ ಏನು ಸೇರಿದ್ದೀರಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸರ್ಕಾರಕ್ಕೆ ನಮಗೆ 1 ರೂಪಾಯಿ ಸೆಸ್ ಕೊಡಿ ಡೀಸೆಲ್ ಪೆಟ್ರೋಲ್ ಮೇಲೆ. ಇದರ ಮುಖಾಂತರ 2,500 3,000 ಕೋಟಿ ನಮ್ಮ ಅಸಂಘಟಿತ ಕಾರ್ಮಿಕರ ವಲಯ ಕೋಟಿಗೆ ಬರುತ್ತೆ. ಇದರ ಮುಖಾಂತರ 1,30,00,000 ಕುಟುಂಬಗಳಿರ್ತಕ್ಕಂಥ ಎಲ್ಲರಿಗೆ 15 ಲಕ್ಷವರೆಗೆ ಉಚಿತವಾಗಿ ನಾವು ನಿಮಗೆ ಹೆಲ್ತ್ ಕಾರ್ಡ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಸಂತೋಷ್ ಲಾಡ್ ಮಾಡ್ತಾ ಇದ್ದಾರೆ. ತಮ್ಮ ಒತ್ತಡ, ತಮ್ಮ ಸಹಕಾರ, ತಮ್ಮ ಸಹನೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಸೇರಿದ್ದೀರಿ ಬಂಧುಗಳೇ. ನಾನು ನಿಮ್ಮೆಲ್ಲರಿಗೆ ಅಭಾರಿ ಆಗಿದ್ದೀನಿ. ಈ ಸಂಘಟನೆ ಇದೇ ರೀತಿ ಮುಂದೆ ಒರೀಲಿ. ಮುಂದೆ ನಮ್ಮ ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ಜಾಸ್ತಿ ದುಡ್ಡು ಸರ್ಕಾರಗಳು ಕೊಡಬೇಕು, ಆ ಒತ್ತಡವನ್ನು ನಾನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ತಾವು ಸೇರಿರ್ತಕ್ಕಂಥ ಜನಕ್ಷೇಮಕ್ಕೆ ನನ್ನ ಅನಂತ ಕೋಟಿಗಳ ಪ್ರಣಾಮಗಳನ್ನು ಹೇಳಿ ನಾನು ಏನು ಮಾತನ್ನು ಮುಗಿಸ್ತೀನಿ. ಕೊನೆಯದಾಗಿ ಹೇಳ್ತಕ್ಕಂಥ ಇಷ್ಟೇ, ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕತಕ್ಕಂಥ ಈ ದೇಶದ ಸಂಸ್ಕೃತಿ ನೈತಿಕತೆನ ನಾವೆಲ್ಲ ಕಾಪಾಡಿಕೊಂಡು ಹೋಗತಕ್ಕಂಥ ಈ ಸಂದರ್ಭದಲ್ಲಿ ಜೈ ಕರ್ನಾಟಕ. ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿರುವ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್ ಅವರು ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಅಂದಾಜು 400 ಕಾರ್ಖಾನೆಗಳಿವೆ. ಇಲ್ಲಿ ಕೆಲಸ ಮಾಡುವ ಸಾವಿರಾರು ಸಂಖ್ಯೆಯ ಕಾರ್ಮಿಕರಿಗೆ ಇಎಸ್ಐ ಸೌಕರ್ಯ ಸಿಗುವ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಗೆ ಇಎಸ್ಐ ಆಸ್ಪತ್ರೆಯ ಮುಖ್ಯ ಶಾಖೆಯನ್ನು ಮಂಜೂರು ಮಾಡಲು ಕಾರ್ಮಿಕ ಸಚಿವರು ಆದೇಶ ಮಾಡಬೇಕು ಎಂದು ಮನವಿ ಮಾಡಿದರು. ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಇಡೀ ದೇಶವೇ ಕರ್ನಾಟಕ ರಾಜ್ಯದತ್ತ ತಿರುಗಿ ನೋಡುವ ರೀತಿಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಸಾಕಷ್ಟು ಶ್ರಮ ವಹಿಸಿ 101 ವರ್ಗಗಳ ಅಸಂಘಟಿತ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಕ್ರಮ ವಹಿಸಿರುವುದು ಶ್ಲಾಘನೀಯ ಸಂಗತಿ. ಬಡವರು ಕಾರ್ಮಿಕರ ಬಗ್ಗೆ ಸಂತೋಷ್ ಲಾಡ್ ಅವರಿಗೆ ಇರುವ ಕಾಳಜಿ ನಿಜಕ್ಕೂ ಅಭಿನಂದನಾರ್ಹವಾಗಿದ್ದು ಎಂದು ತಿಳಿಸಿದರು. ಯಾಕಂದ್ರೆ ಎಲ್ಲರೂ ಅಧಿಕಾರದಲ್ಲಿ ಬರ್ತಾ ಹೋಗ್ತಾ ಇರ್ತಾರೆ. ಆದ್ರೆ ಅವಕಾಶವನ್ನು ಸಿಕ್ಕಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳಷ್ಟು ಅವರಿಗೆ ಸಾಧನೆ ಮಾಡುವಂತ ವ್ಯಕ್ತಿತ್ವ ಇರ್ತದೆ. ಆದ್ರೆ ಅವಕಾಶಗಳು ಸಿಗೋದು ಬಹಳಷ್ಟು ಕಡಿಮೆ ಇರ್ತದೆ. ಆದ್ರೆ ಅಂತ ಅವಕಾಶವನ್ನ ಸಿಕ್ಕಂತ ಸಂದರ್ಭದಲ್ಲಿ ಇವತ್ತು ಸಂತೋಷ್ ಲಾಡ್ ಸಾಹೇಬರು ಇವತ್ತೇನು ಪ್ರತಿ ಒಂದು ವರ್ಗನ 101 ವರ್ಗಗಳನ್ನ ನಾವ್ಯಾರು ಕೂಡ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಆ ರೀತಿಯಾಗಿ ಚಿಂತನೆಯನ್ನು ಮಾಡಿ ನಮ್ಮೆಲ್ಲ ಅಧಿಕಾರಿಗಳ ಮುಖಾಂತರ ಪ್ರತಿಯೊಂದು ಶ್ರಮಿಕರ ಅವರ ಪಟ್ಟಿಗಳನ್ನು ಮಾಡಿ ಇವತ್ತು ಇಷ್ಟೊಂದು ಯೋಜನೆಗಳನ್ನು ತಂದು ನಿಮ್ಮ ಬಾಳಿಗೆ ನಂದಾದೀಪ ಆಗಿ ಉರಿಯುವಂತದಕ್ಕೆ ಇವತ್ತು ಚಾಲನೆಯನ್ನು ನೀಡಿದಾರ. ಹಾಗಾಗಿ ನಿಮ್ಮ ಪರವಾಗಿ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ. ಯಾಕಂದ್ರೆ ದೊಡ್ಡವರಿಗೆ ಬೇಕಾದ ಕೆಲಸಗಳನ್ನು ಮಾಡಿಕೊಡ್ಬೋದು. ಆದ್ರೆ ಧ್ವನಿ ಇಲ್ಲದಂತ ವರ್ಗಕ್ಕೆ, ಶಕ್ತಿ ಇಲ್ಲದಂತ ವರ್ಗಕ್ಕೆ, ಯಾರು ಕೂಡ ಕೇಳಲಾರದಂತ ವರ್ಗಕ್ಕೆ ಕೆಲಸಗಳನ್ನು ನಾವು ಮಾಡ್ತೀವಲ್ಲ, ಅದರಲ್ಲಿರುವಂತಹ ಸಂತೋಷ ಬೇರೆ ಯಾವುದರಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಬಹಳಷ್ಟು. ನಾನು ಕೂಡ 2 ಬಾರಿ ಶಾಸಕರಾಗಿ 2 ಬಾರಿ ಸೋತ 2 ಬಾರಿ ಶಾಸಕರಾಗಿದ್ದೀನಿ. ಆದ್ರೆ ಧ್ವನಿ ಇಲ್ಲದ ಮತ್ತು ದೂರ ಏನು ಬಳಲುತ್ತಿರುವಂತ ವ್ಯಕ್ತಿಗಳನ್ನ ಯಾರು ಕೂಡ ಹತ್ತಿರಕ್ಕೆ ತರಕ್ಕಾಗೋದಿಲ್ಲ. ಅಂತ ವ್ಯಕ್ತಿಗಳನ್ನ ಇವತ್ತು ಗುರುತಿಸಿ ನಿಮಗೆ ಒಂದು ಭದ್ರತೆಯನ್ನ, ಸ್ಮಾರ್ಟ್ ಕಾರ್ಡ್ಗಳನ್ನ ಒದಗಿಸಿ, ಏನು ತಮಗೆ ಆಪತ್ತು ಬಂದಂತ ಸಂದರ್ಭದಲ್ಲಿ, ಅಪಘಾತ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ವಿಮಾ ಯೋಜನೆಯಡಿಯಲ್ಲಿ ನಿಮಗೆ ಸೌಲಭ್ಯವನ್ನ ಆರ್ಥಿಕವಾಗಿ ಸಿಗುವಂತದಕ್ಕೆ ಇವತ್ತು
ಸ್ಮಾರ್ಟ್ ಕಾರ್ಡ್ಗಳನ್ನು ಮಾಡಿದ್ದಾರೆ ಬಂಧುಗಳೇ. ಅದರ ಜೊತೆಗೆ ಬಹಳಷ್ಟು ಚಿಂತನೆಗಳನ್ನು ಅವ್ರ ಜೊತೆಯಲ್ಲಿದ್ದಾವೆ. ಇನ್ನ ಬೇರೆ ಬೇರೆ 7 ಬಿಲ್ಗಳಲ್ಲದ ಜೊತೆಗೆ ಇನ್ನ ಬೇರೆ ಬೇರೆ ಚಿಂತನೆಗಳನ್ನ ಅಸಂಘಟಿತರ 101 ಅಲ್ಲದೆ ಮತ್ತೆ ಇನ್ನ ವರ್ಗಗಳನ್ನು ಗುರುತಿಸುವಂತ ಕೆಲಸವನ್ನ ಈ ರಾಜ್ಯದ ನಮ್ಮ ಸಚಿವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಸಚಿವರನ್ನ ಕಾರ್ಮಿಕ ಇಲಾಖೆಯಲ್ಲಿ ಪಡೆದಿರೋದಕ್ಕೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಯಾಕಂದ್ರೆ ಅವ್ರು ಎದುರಿಗಿದ್ದಾಗ ಹೇಳುತ್ತದಲ್ಲ, ತಾವೆಲ್ಲರೂ ಕೂಡ ಎಲ್ಲ ನೋಡ್ತಿರ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳನ್ನ ಇವತ್ತು ಪ್ರವಾಸವನ್ನ ಮಾಡಿ ಪ್ರತಿಯೊಬ್ಬ ವ್ಯಕ್ತಿ ಕಷ್ಟದಲ್ಲಿ ಅವ ಯಾವುದೇ ಸಣ್ಣ ವ್ಯಕ್ತಿ ಬಂದರೂ ಕೂಡ ಆ ವ್ಯಕ್ತಿಗೆ ಮಾತಾಡಿಸಿ ಹೋಗುವಂತ ಸ್ವಭಾವ ಇರುವಂತದ್ದು ಸಂತೋಷ್ ನಾಡ್ ಸಾಹೇಬ್. ಬಹಳಷ್ಟು ಅಸಂಘಟಿತ ಕಾರ್ಮಿಕರು ಮತ್ತು ಬಹಳಷ್ಟು ಕಾರ್ಖಾನೆಗಳು ಇವತ್ತು ಸುಮಾರು ಒಂದು 300-400 ಕಾರ್ಖಾನೆಗಳನ್ನು ನಮ್ಮ ತಾಲೂಕಿನಲ್ಲಿದೆ. ಹಾಗಾಗಿ ಕಾರ್ಮಿಕರಿಗೆ ಇವತ್ತು ESI ಹಾಸ್ಪಿಟಲ್ ಅದು ಹೆಚ್ಚು ನಮಗೆ ಇಲ್ಲಿ ರಾಯಚೂರಿನಲ್ಲಿ ಹೆಡ್ಕ್ವಾರ್ಟರ್ನಲ್ಲಿ ಆಗುವಂಥದ್ದು ಅವಶ್ಯಕತೆ ಬಹಳಷ್ಟಿದೆ. ಹೀಗಾಗಿ ಅದು ಸಬ್ ಬ್ರಾಂಚ್ ಆಗಿದೆ, ಆದರೆ ಅದು ಬಹಳಷ್ಟು ಉಪಯೋಗಕ್ಕೆ ಆಗೋದಿಲ್ಲ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ರೀತಿಯಿಂದ ESI ಹಾಸ್ಪಿಟಲ್ ಸೌಲಭ್ಯವನ್ನ ನಮ್ಮೆಲ್ಲ ಕಾರ್ಮಿಕರಿಗೆ ಆ ಸೌಲಭ್ಯಗಳನ್ನು ಸಿಗೋದಕ್ಕೆ ಉತ್ತಮವಾದಂತಹ ಮೇನ್ ಬ್ರಾಂಚ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಅವರ ಆದೇಶವನ್ನು ಮಾಡಬೇಕಂತ ಕೂಡ ಅವರಲ್ಲಿ ನಾನು ಮನವಿಯನ್ನು ಮಾಡಿ ಮತ್ತು ಬಹಳಷ್ಟು ಯೋಜನೆಗಳನ್ನು ಅವರ ಕೈಯಿಂದ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ ಸಿಗಲಿ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲು ಅವಕಾಶ. ಶಾಸಕರಾದ ಹಂಪಯ್ಯ ನಾಯಕ್ ಮಾತನಾಡಿ, ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ರಾಜ್ಯಾದ್ಯಂತ ಸುತ್ತಿ ಕಾರ್ಮಿಕ ವರ್ಗದ ನಾಡಿಮಿಡಿತ ಅರಿತು ಕಾರ್ಮಿಕರಿಗೆ ಅನುಕೂಲವಾಗುವ ರೀತಿಯ ಅನೇಕ ಯೋಜನೆಗಳ ಜಾರಿ ಮಾಡಿದ್ದಾರೆ ಎಂದರು. ಸವಿಸ್ತಾರವಾಗಿ ಬಸವರಾಜರು ಈ ಒಂದು ಸ್ಮಾರ್ಟ್ ಸಭೆಯನ್ನು ಉದ್ದೇಶಿಸಿ ಮಾತಾಡಿದರು. ಈ ಒಂದು ರಾಜ್ಯದ 2 ಸಲ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿರ್ತಕ್ಕಂಥದ್ದು ನೋಡಿದಾಗ ನಾವು ಮೆಚ್ಚಿಕೊಳ್ತಕ್ಕಂಥದ್ದು. ನಾವು ಇಂದಿನ ಇದರಲ್ಲಿ ನಾವು ನೋಡಿದಾಗ ಕಾರ್ಮಿಕರ ಬಗ್ಗೆ ಬೆಲೆ ಮಾತಾಡ್ತಿರ್ತಕ್ಕಂಥಾಗಿ ಕಾರ್ಮಿಕರು ಒಳ್ಳೆ ಫಲಾನುಭವಿಗಳಿಗೆ ಉತ್ತಮವಾದ ಯಾವುದೇ ಸೌಲಭ್ಯ ಸಿಗ್ತದೆ. ಈಗ ನಮ್ಮ ಸನ್ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು 2 ಸಲ ಬಂದರು, 2 ಸಲ ಸಚಿವರಾದರೂ ಸಾಕಷ್ಟು ಪರಿವರ್ತನೆ ಈ ಒಂದು ರಾಜ್ಯದಲ್ಲಿ ಕಾರ್ಮಿಕರಿಗೆ ಬದಲಾವಣೆ ಹೊಂದಿದ್ದಾಗ ಬರ್ತಕ್ಕಂಥ ಮಾತನ್ನು ನಾವು ಹೇಳಬೇಕು. ಯುವ ನಾಯಕರು ಈ ರಾಜ್ಯವನ್ನೇ ಸುತ್ತರು ಪ್ರತಿ ಜಿಲ್ಲೆಗೆ ಭೇಟಿ ಕೊಟ್ಟು ಸಡಗರ ಇವತ್ತು ಸಂಘಟನಾ ಕಾರ್ಮಿಕರ ಸಂಘಟನೆ ಎಲ್ಲಿಂದ ಏನು ನಡೆದಿಲ್ಲ ಅಂತಕ್ಕಂಥ ಮಾತು ಕೂಡ ಅವರು ಇವತ್ತು ತಿರುಗಾಡಿ ನೋಡಿ ಅವರಲ್ಲಿ ಎಷ್ಟು ಖಾಲಿ ಇರುವಂತಕ್ಕಂಥದ್ದು ನಾವು ನೋಡಿದ್ರೆ ಬಹಳ ಆಶ್ಚರ್ಯಗೊಳ್ತಕ್ಕಂಥ. ಒಬ್ಬ ಶಾಸಕನಿಗೆ ಒಂದು ನೋಟಿಸ್ ಕೊಟ್ಟು ಮುಗಿಸಿ ನಾವು ತಿಳಿಸ್ಬೇಕಂದಾಗ ಆ ಶಾಸಕರೆಲ್ಲ ಕೊಟ್ಟಿದ್ದು ಹೋಗೋದು ನಾವು ಇಲ್ಲದ ಸರ್ ನೀವು ಸಿಗ್ನೇಚರ್ ಮಾಡಬೇಕು ನಮ್ಮ ಕಾರ್ಮಿಕರು ಅಂದರೆ ಅವರು ನಮ್ಮ ಕಡೆಯಿಂದ ಒಂದು ಪ್ರತಿ ಸಿಗ್ನೇಚರ್ ಮಾಡಿ ಸನ್ಮಾನಿಸಿ ಕಾರ್ಮಿಕ ಸಂತೋಷ್ ಲಾಡ್ ಅವರು ಎಷ್ಟು ಕಾಳಜಿ ಅಂತಕ್ಕಂಥದ್ದು ಹೇಳ್ತಾರೆ. ತಮ್ಮ ಆಫೀಸಲ್ಲಿ ಹೋಗಿ ನೋಟಿಸ್ ಕೊಟ್ಟು ಮಾಡಬೇಕು ಕೊಟ್ಟಿದ್ದೇ ಕೊಟ್ಟಿದ್ದಂತಕ್ಕಂಥದ್ದು ಆ ಶಾಸಕರ ಸಿಗ್ನೇಚರ್ ಅಂತ ಇದು ಎಷ್ಟು ಒಂದು ಕೆಲಸ. ಯಾಕಂದ್ರೆ ಎಷ್ಟೋ ಮಂದಿ ಕೊಡ್ತಾರೆ ಆಫೀಸರ್ ಕೊಡ್ತಾರೋ ಆ ಪ್ರತಿ ಮೇಲೆ ಸಹಿ ಮಾಡ್ಕೊಂಡು ಮೇಲೆ ಆ ಶಾಸಕರ ಮುಖ್ಯದ ಅಂತಕ್ಕಂಥದ್ದು ಅವರ ಮನವನ್ನು ಅವರೇನಾದರೂ ಹಾಗೆ ಆಗ್ತಕ್ಕಂಥದ್ದು
ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಅಸಂಘಟಿತ ಕಾರ್ಮಿಕರು ಭಾಳಷ್ಟು ಗೋಳು ಬರ್ತಕ್ಕಂಥ ಇವತ್ತು ಕಾರ್ಖಾನೆಯಲ್ಲಿ ಆಗಲಿ ಇಲ್ಲ ಸ್ವಂತ ಮನೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ಕಾರ್ಖಾನೆಯ ಮುಖಾಂತರ ಏನನ್ನ ಬದುಕತಕ್ಕಂಥ ರೀತಿಯಲ್ಲಿ ಸಾಮಗ್ರಿಗಳು ಮಾಡೋದಾಗಲಿ ನೋಡೋದಾಗಲಿ ಬಳಸೋದಾಗಲಿ ಮಾಡಿದಾಗ ಅದರಿಂದ ಉಪಯೋಗ ಆಗ್ತದೋ ಆಗದೋ ಗೊತ್ತಾಗಲಾರ್ದಂಗೆ ಆ ವಸ್ತುಗಳನ್ನು ತಯಾರು ಮಾಡಿ ಇವತ್ತು ಜೀವನ ಮಾಡ್ತಕ್ಕಂಥ ಜನ ಭಾಳಷ್ಟು ಇವತ್ತು ಇದೆ ಅಂತಕ್ಕಂಥ ಮಾತುಗಳಿದ್ದಾರೆ. ಸಮಾರಂಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಗಿರಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜಶೇಖರ್ ರಾಮಸ್ವಾಮಿ, ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪಾಮಯ್ಯ ಮುರಾರಿ, ಕಾರ್ಮಿಕ ಆಯುಕ್ತರು ಹಾಗೂ ರಾಜ್ಯ ವಿಮಾ ಯೋಜನೆಯ ವೈದ್ಯಕೀಯ ಸೇವೆಗಳ ಆಯುಕ್ತರಾದ ಡಾಕ್ಟರ್ ಎಚ್.ಎನ್. ಗೋಪಾಲಕೃಷ್ಣ, ಜಂಟಿ ಕಾರ್ಮಿಕ ಆಯುಕ್ತರಾದ ಎಸ್.ಪಿ. ರವಿಕುಮಾರ್, ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪುಟ್ಟಮಾದಯ್ಯ ಎಂ, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬೇನ್ ಮಹಾಪಾತ್ರ, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ ಪೂಜಾರ್, ಜಿಲ್ಲಾ ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಪ್ರಿಯಾಂಕಾ ಬಾಸತ್ಕರ, ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯೆ ಶ್ರೀಮತಿ ಶಶಿಕಲಾ ಭೀಮರಾಯ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ದಂಡಪ್ಪ ಬೀರಾದರ ಅವರು ನಿರೂಪಿಸಿದರು. ನಾಮನಿರ್ದೇಶಕರಿಗೆ ಪರಿಹಾರ ಚೆಕ್ಗಳನ್ನು ನೀಡುವಂಥದ್ದು ಎಂಕಮ್ಮ ಅವರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನು, ನಿಂಗಮ್ಮ ಅವರಿಗೂ ಸಹ 5 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನು ನೀಡಿ ಸಾಮಾನ್ಯ ಅತಿಥಿಗಳು ನೀಡುತ್ತಿದ್ದಾರೆ. ಸದ್ದಾಂ ಹುಸೇನ್ ಶೈಕ್ಷಣಿಕ ಪ್ರೋತ್ಸಾಹಧನದ ಚೆಕ್ 10,000 ರೂಪಾಯಿಗಳ ಪ್ರೋತ್ಸಾಹಧನದ ಚೆಕ್ ಅನ್ನು ಸಹ ನೀಡಲಾಗ್ತಾ ಇದೆ. ಸದ್ದಾಂ ಹುಸೇನ್ ಅವರ ಮಗಳು ಕುಮಾರಿ ಮೊಹಮ್ಮದ್ ವಾಸಿಕ್ ಅವರಿಗೆ, ಹಾಗೆಯೇ ಕುಮಾರಿ ಉಮರ್ ಬೇಗಂ ಅವರಿಗೂ ಸಹ 10,000 ರೂಪಾಯಿಗಳ ಪ್ರೋತ್ಸಾಹಧನದ ಚೆಕ್ ಅನ್ನ ಸಾಮಾನ್ಯ ಅತಿಥಿಗಳು ನೀಡ್ತಾ ಇರುವಂತದ್ದು. ಶರಣಬಸವಗೌಡ ಮೆಕ್ಯಾನಿಕ್, ಗೋರಸಾಬ್ ಪಂಚರ್ ರಿಪೇರಿ ಮಾಡುವಂತ ಕಾರ್ಮಿಕರು, ಯೋಗಪ್ಪಯ್ಯ ಡ್ರೈವರ್, ರೆಹಮಾನ್ ಡ್ರೈವರ್, 5 ಜನರು ಸಹ ಒಟ್ಟಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನ ಪಡ್ಕೊಳ್ಬೇಕು. ಸ್ಮಾರ್ಟ್ ಕಾರ್ಡ್ಗಳನ್ನ ನೀಡಲಾಗ್ತಾ ಇದೆ. ಇದೀಗ ನಮ್ಮೊಂದಿಗೆ ಮೊಹಮ್ಮದ್ ಹುಸೇನ್ ಹಕೀಂ, ಶರಣಬಸವಗೌಡ ಮೆಕ್ಯಾನಿಕ್ ಇವರು, ಗೋರಸಾಬ್ ಪಂಚರ್ ಹಾಕುವಂತವರು, ಯೋಗಪ್ಪಯ್ಯ ಡ್ರೈವರ್ ಇವರು, ಹಾಗೆಯೇ ರೆಹಮಾನ್ ಡ್ರೈವರ್ ಅವರು, ಸಾಜಿದ್ ಹುಸೇನ್ ಡ್ರೈವರ್, ತಿಕ್ಕಣ್ಣ ಅವರು ಸಹ ಡ್ರೈವರು, ಬಿ ನರಸಿಂಹರು, ಸೈಯದ್ ಪಾಷಾ ಖಾದ್ರಿ, ಅಲಿಪೀರ್, ಹಾಗೆಯೇ ಶರಣಪ್ಪ ಹಮಾಲರು, ನಿರುಪಣ್ಣ ಹಮಾಲರು, ಮೊಹಮ್ಮದ್ ಫಿರೋಜ್ ಶಾ ಟೈಲರ್ ಇವರು, ಮೊಹಮ್ಮದ್ ಫಿರೋಜ್ ಶಾ ಟೈಲರ್, ತಿಪ್ಪಣ್ಣ ಕುಂಬಾರರು, ತಿಮ್ಮಪ್ಪ ಕುಂಬಾರರು, ಮಲ್ಲಿಕಾರ್ಜುನ ಕ್ಷೌರಿಕರು, ನರಸಿಂಹ ಕ್ಷೌರಿಕರು, ಶಾಂತಕುಮಾರ್ ಗಿಗ್ ಕಾರ್ಮಿಕರು, ರಾಜು ನಾಗೋಜರಾವ್ ಬೀದಿ ಬದಿ ವ್ಯಾಪಾರಿಗಳು, ಪವನ್ ಗಾಯಕ್ವಾಡ್ ಬೀದಿ ಬದಿ ವ್ಯಾಪಾರಿಗಳು, ಅಂಬರೀಶ್ ಹಾರಿಕೇರ್, ಹಾಗೆಯೇ ಆಂಜನೇಯ ಮಾಲಿಗಾವಿ ಫೋಟೋಗ್ರಾಫರ್ಗಳು, ವೀರೇಂದ್ರ ದಿನಪತ್ರಿಕೆ ವಿತರಕರು, ಎನ್ ವಿಜಯಲಕ್ಷ್ಮಿ ಅಗಸರು, ದುರ್ಗಪ್ಪ ಅಲೆಮಾರಿ ಪಂಗಡದವರು, ಸುರೇಶ್ ಚಿಂದಿ ಆಯುವರು, ರಾಮು ಹೋಟೆಲ್ ಕಾರ್ಮಿಕರು, ಧನರಾಜ್ ಅಕ್ಕಸಾಲಿಗರು. ರಾಯಚೂರು ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಒಂದು ಫೋಟೋಗೆ ಜೊತೆ ಆಗಬೇಕು. ಸಾಮಾನ್ಯ ಅತಿಥಿಗಳೆಲ್ಲರ ಜೊತೆ ಆಗಿ ಬೇಕು ಹಿಂದೆ ನಿಂತ್ಕೊಳ್ಳಿ ಎಲ್ಲ.